ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ನವಿತಾ ಜೈನ್. ಕೆಲ ದಿನಗಳಿಂದ ವಿವಾದದ ಕೇಂದ್ರ ಬಿಂದುವಾಗಿದ್ದ ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿಚಾರ ಈಗ ಹೊಸ ಸ್ವರೂಪ ಪಡೆದಿದೆ. ಇಷ್ಟು ದಿನ ಮೈದಾನ ನಮ್ದಲ್ಲ, ದಾಖಲೆ ಇದ್ದವರು ಬಂದ್ರೆ ಖಾತೆ ಮಾಡಿಕೊಡ್ತೀವಿ ಅಂತ ಬಿಬಿಎಂಪಿ ಹೇಳ್ತಿತ್ತು. ಆದ್ರೆ ಈಗ ಈ ಪ್ರಕರಣಕ್ಕೊಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ. 2021ರಲ್ಲಿ ಈ ಮೈದಾನ ಬಿಬಿಎಂಪಿ ಪಾಲಿಕೆಗೆ ಬಂದಿದೆ ಅನ್ನೋದು ಸದ್ಯದ ಅಪ್ಡೇಟ್. ಚಾಮರಾಜಪೇಟೆ ಈದ್ಗಾ ವಿವಾದಕ್ಕೆ ಸ್ಫೋಟಕ ಟ್ವಿಸ್ಟ್. 2021ರಲ್ಲೇ ಬಿಬಿಎಂಪಿಗೆ ಸೇರಿದ್ಯಂತೆ ಈ ಮೈದಾನ. ಚಾಮರಾಜಪೇಟೆಯ ಈದ್ಗಾ ಮೈದಾನದ ವಿಚಾರದಲ್ಲಿ ಅದೆಷ್ಟು ಗಲಾಟೆ, ಅದೆಷ್ಟು ಹೋರಾಟ, ಅದೆಷ್ಟು ಪ್ರತಿಭಟನೆ. ಈ ಸ್ವತ್ತು ಯಾರಿಗೆ ಸೇರಿದೆ ಅನ್ನೋ ವಿಚಾರದಲ್ಲಿ ಸಖತ್ ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು. ಆದ್ರೆ ಈ ಕನ್ಫ್ಯೂಷನ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. 2021ರಲ್ಲೇ ನಗರಾಭಿವೃದ್ಧಿ ಇಲಾಖೆಯ ಗೆಜೆಟ್ ನೋಟಿಫಿಕೇಶನ್ನಲ್ಲಿ 9,016.41 ಚದರ ಅಡಿ ವಿಸ್ತೀರ್ಣವಿರೋ ಈ ಆಟದ ಮೈದಾನ ಬಿಬಿಎಂಪಿ ಮಾಲೀಕತ್ವದ್ದು ಅಂತ ಉಲ್ಲೇಖ ಮಾಡಿದೆ. ಈ ಮೂಲಕ ಇಷ್ಟು ದಿನ ಈ ಆಸ್ತಿ ನಮ್ಮದು, ನಮಗೆ ಖಾತೆ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದ ವಕ್ಫ್ ಬೋರ್ಡ್ಗೂ ಈ ಮೈದಾನಕ್ಕೂ ಯಾವುದೇ ಸಂಬಂಧವಿಲ್ಲ ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ನಗರಾಭಿವೃದ್ಧಿ ಇಲಾಖೆ 2018ರಲ್ಲಿ ಕರ್ನಾಟಕ ಪಾರ್ಕ್ ಆಟದ ಮೈದಾನ ಖಾಲಿ ಜಾಗಗಳ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಸರ್ವೆ ಮಾಡೋಕೆ ಮುಂದಾಗಿತ್ತು. ಈ ವೇಳೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು 99 ಉದ್ಯಾನವನಗಳು, 89 ಖಾಲಿ ಜಾಗಗಳು ಹಾಗೂ 41 ಆಟದ ಮೈದಾನಗಳಿದ್ದು ಅವೆಲ್ಲವೂ ಬಿಬಿಎಂಪಿಗೆ ಸೇರಿದ ಆಸ್ತಿಗಳು ಅನ್ನೋದು ಗೊತ್ತಾಗಿದೆ. 41 ಆಟದ ಮೈದಾನಗಳ ಪೈಕಿ ವಿವಾದದ ಕೇಂದ್ರ ಬಿಂದುವಾಗಿದ್ದ ಚಾಮರಾಜಪೇಟೆಯ ಈದ್ಗಾದ 9,016.41 ಚದರ ಅಡಿ ವಿಸ್ತೀರ್ಣದ ಭೂಮಿಯೂ ಸೇರಿಕೊಂಡಿದೆ. ದಾಖಲೆಗಳಿದ್ರೂ ಬಿಬಿಎಂಪಿ ಮತ್ತೆ ಅಡ್ಡಗೋಡೆ ದೀಪ. ಕಾನೂನು ಮೊರೆ ಹೋದ ಪಾಲಿಕೆ ಅಧಿಕಾರಿಗಳು. ನಗರಾಭಿವೃದ್ಧಿ ಇಲಾಖೆಯ ಬಳಿ ಸೂಕ್ತ ದಾಖಲೆಗಳಿದ್ರೂ ಬಿಬಿಎಂಪಿಯ ದ್ವಂದ್ವ ನೀತಿ ಮುಂದುವರೆದಿದೆ. ದಾಖಲೆಗಳಲ್ಲಿ ಬಿಬಿಎಂಪಿ ಸ್ವತ್ತು ಅಂತ ಸ್ಪಷ್ಟವಾಗಿದ್ರೂ ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ಅನಂತರ ಮುಂದಿನ ತೀರ್ಮಾನ ಕೈಗೊಳ್ತೀವಿ ಅಂತಿದೆ ಪಾಲಿಕೆ. ನನ್ನ ಪ್ರಕಾರ ಕಾನೂನಾತ್ಮಕವಾಗಿ ಸದರಿ ವಿಷಯದಲ್ಲಿ ನ್ಯಾಯಾಲಯಗಳ ನಿರ್ದೇಶನಗಳಿದೆ. ಮತ್ತೆ ಬಿಬಿಎಂಪಿ ಖಾತೆಯಲ್ಲಿ ಬಿಬಿಎಂಪಿ ಅಂತ ಇದೆ. ಮತ್ತೆ ಇದೇ ತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಗುಂಪುಗಳ ಬೇಡಿಕೆ ಇದೆ. ಒಟ್ಟಿನಲ್ಲಿ ಇದು ಕಾನೂನಾತ್ಮಕ ವಿಷಯ ಇರೋದ್ರಿಂದ ಕಾನೂನಿನ ಸಲಹೆ ಪಡೆದು ಇದರ ಮೇಲೆ ನಾವು ಮುಂದಿನ ಕ್ರಮ ಜರುಗಿಸ್ತೀವಿ. ಒಟ್ಟಾರೆ ಕಳೆದೊಂದು ತಿಂಗಳಿಂದ ಗೊಂದಲದ ಗೂಡಾಗಿದ್ದ ಚಾಮರಾಜಪೇಟೆ ಮೈದಾನದ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆ ಸಿಕ್ಕಿದೆ. ಇದು ಮೈದಾನದ ವಿವಾದಕ್ಕೆ ತೆರೆ ಎಳೆಯುತ್ತಾ ಅಥವಾ ಹೊಸ ರೀತಿಯ ತೊಡಕುಗಳು ಶುರುವಾಗುತ್ವಾ ಕಾದ್ ನೋಡಬೇಕಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮರ್ಡರ್ ಕೇಸ್ ಒಂದರ ಇನ್ವೆಸ್ಟಿಗೇಷನ್ ಶುರು ಮಾಡಿರೋ ಬೆಂಗಳೂರು ಪೊಲೀಸರಿಗೆ ಬೆಂಗಳೂರಲ್ಲಿ ಸೈಕೋ ಕಿಲ್ಲರ್ ಆಕ್ಟಿವ್ ಆಗಿದಾನ ಅನ್ನುವ ಅನುಮಾನ ಮೂಡಿದೆ. ವೃದ್ಧೆಯೊಬ್ಬಳ ಮರಣೋತ್ತರ ಪರೀಕ್ಷೆಯಲ್ಲಿ ಬಂದ ರಿಪೋರ್ಟ್ ಖಾಕಿ ನಿದ್ದೆ ಕೆಡಿಸಿದೆ. ಅಷ್ಟಕ್ಕೂ ಯಾವುದದು ಕೇಸ್? ಆ ರಿಪೋರ್ಟ್ನಲ್ಲಿ ಅಂಥದ್ದೇನಿದೆ? ಎಲ್ಲಿದೆ ನೋಡಿ ಒಂದು ರಿಪೋರ್ಟ್. ಸಿಲಿಕಾನ್ ಸಿಟಿಯಲ್ಲಿ ಪ್ರತ್ಯಕ್ಷ ಆದ್ನ ಸೈಕೋ ಕಿಲ್ಲರ್. ವೃದ್ಧೆಯನ್ನ 80 ಸಾರಿ ಚುಚ್ಚಿ ಕೊಂದಿರೋ ಕಿಲ್ಲರ್. ಹೌದು, ಇದೇ ತಿಂಗಳ 2ನೇ ತಾರೀಕು ಸಿಕೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕೊಲೆ ಕೇಸ್ನ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನೋಡಿ ಪೊಲೀಸರೇ ಶಾಕ್ ಆಗಿ ಹೋಗಿದ್ದಾರೆ. 75 ವರ್ಷದ ಯಶೋದಮ್ಮ ಎಂಬ ವೃದ್ಧೆಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿರೋ ಆರೋಪಿ ಅಷ್ಟು ಕ್ರೂರವಾಗಿ ಹತ್ಯೆ ಮಾಡಿದ್ದಾನೆ. ವೃದ್ಧೆಯನ್ನ ಸುಮಾರು 80ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಚುಚ್ಚಿ ಹಂತಕ ಹತ್ಯೆ ಮಾಡಿದ್ದಾನೆ. ಹತ್ಯೆ ಮಾಡಿರೋದ್ರ ಬಗ್ಗೆ ರಿಪೋರ್ಟ್, ಕ್ರೈಮ್ ಸೀನ್, ಕೇಸ್ ವ್ಯೂ ನೋಡಿ ಈ ಕೊಲೆ ಮಾಡಿರೋ ಹಂತಕ ಒಬ್ಬ ಸೈಕೋ ಕಿಲ್ಲರ್ ಇರಬಹುದು ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ. ಸೈಕೋ ಕಿಲ್ಲರ್ ಪತ್ತೆಗೆ 4 ವಿಶೇಷ ತಂಡಗಳ ರಚನೆ. 500 ಸಿಸಿ ಕ್ಯಾಮೆರಾ ಹುಡುಕಿದ್ರೂ ಇಲ್ಲ ಆರೋಪಿ ಸುಳಿವು. ಇನ್ನು ಪೋಸ್ಟ್ ಮಾರ್ಟಂ ವೇಳೆ ಕೊಲೆಯಾದ ಯಶೋದಮ್ಮಾಳನ್ನ ಆರೋಪಿ ಕ್ರೂರವಾಗಿ ಕೊಂದಿರೋದು ತನಿಖೆ ವೇಳೆ ಗೊತ್ತಾಗಿದೆ. ಒಬ್ಬನೇ ಹಂತಕ ಈ ಕೊಲೆ ಮಾಡಿರೋದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ. ಸುಮಾರು 80ಕ್ಕೂ ಹೆಚ್ಚು ಬಾರಿ ವೃದ್ಧೆಯನ್ನ ಚುಚ್ಚಿ ಕೊಂದಿದ್ದು, ಅದರಲ್ಲಿ ಬಹುತೇಕ ಸ್ಟ್ಯಾಬ್ಗಳು, ಡೀಪ್ ಸ್ಟ್ಯಾಬ್ಗಳು ಅನ್ನೋದು ಪೋಸ್ಟ್ ಮಾರ್ಟಂ ವೇಳೆ ಗೊತ್ತಾಗಿದೆ. ಒಬ್ಬ ವೃದ್ಧೆಯನ್ನ ಇಷ್ಟೊಂದು ಕ್ರೂರವಾಗಿ ಕೊಂದಿರೋದ್ರಿಂದ ಹಂತಕ ಸೈಕೋ ಕಿಲ್ಲರ್ ಇರಬಹುದು ಅನ್ನೋ ಶಂಕೆ ಹೆಚ್ಚಾಗಿದೆ. ಈಗಾಗಲೇ ಆರೋಪಿ ಪತ್ತೆ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದು 500 ಸಿಸಿ ಕ್ಯಾಮೆರಾಗಳನ್ನ
ಚೆಕ್ ಮಾಡಿದ್ದಾರೆ. ಸಿಕೆ ಅಚ್ಚುಕಟ್ಟು, ಬನಶಂಕರಿ, ಹನುಮಂತ ನಗರ ಸುತ್ತಮುತ್ತಲಿನ ಸಿಸಿಟಿವಿ ಎಲ್ಲವನ್ನ ಜಾಲಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಸೈಕೋ ಕಿಲ್ಲರ್ ಬಗ್ಗೆ ಒಂದು ಕ್ಲೂ ಕೂಡ ಸಿಕ್ಕಿಲ್ಲ. ಈಗಾಗಲೇ ಮಗ ಹಾಗೂ ಮೊಮ್ಮಗನನ್ನ ಪೊಲೀಸರು ವಿಚಾರಣೆ ನಡೆಸಿದ್ದು ಅವರು ಯಾರ ಮೇಲೂ ಅನುಮಾನ ವ್ಯಕ್ತಪಡಿಸುತ್ತಿಲ್ಲ. ಹಂತಕ ಯಾರು ಅನ್ನೋದು ಸದ್ಯ ಪೊಲೀಸರ ನಿದ್ದೆಗೆಡಿಸಿದೆ. ಈಗಾಗಲೇ ಆರೋಪಿ ಪತ್ತೆಗೆ ಪೊಲೀಸರ ವಿಶೇಷ ತಂಡ ಕಾರ್ಯನಿರ್ವಹಿಸುತ್ತಿದೆ. ಕೊಲೆಗೆ ಏನ್ ಕಾರಣ ಇರಬಹುದು ಅಂತ ಮನೆಯವರನ್ನ ಮನೋಶಾಸ್ತ್ರಜ್ಞರ ಮೂಲಕ ಕೌನ್ಸಿಲಿಂಗ್ ಕೂಡ ಮಾಡಿಸ್ತಿದ್ದಾರೆ. ಸದ್ಯ ಆರೋಪಿಯನ್ನ ಹುಡುಕಾಡ್ತಿರೋ ಪೊಲೀಸರಿಗೆ ಹಂತಕ ಯಾರು ಅನ್ನೋದಿರ್ಲಿ, ಯಾಕೆ ಕೊಲೆ ಮಾಡ್ದ, ಅಷ್ಟು ಬಾರಿ ಚುಚ್ಚಿ ಯಾಕೆ ಕೊಲೆ ಮಾಡ್ದ ಅನ್ನೋದ್ರ ಬಗ್ಗೆ ಇನ್ನೂ ನಿಗೂಢವಾಗಿದೆ. ಮಂಜುನಾಥಿಯನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಎಲ್ರೂ ದೇವಸ್ಥಾನಕ್ಕೆ ಹೋಗಿ ಭಗವಂತ ಒಳ್ಳೇದ್ ಮಾಡಪ್ಪ ಅಂತ ಹೋದ್ರೆ ಇಲ್ಲೊಬ್ಬ ಮಾತ್ರ ವಿಚಿತ್ರ. ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರನೇ ನಿಷ್ಕಾಮ ಭಾವದಂತೆ ನಿಂತು ಬೇಡ್ಕೊಳ್ತಾನೆ. ಆಮೇಲೆ ದೇವರಿಗೆ ಯಾಮಾರಿಸಿ ಬಿಟ್ಟಿದ್ದಾನೆ. ಅಷ್ಟಕ್ಕೂ ಆತ ಅಲ್ಲಿ ಏನ್ ಮಾಡಿದ್ದ ಗೊತ್ತಾ? ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಹೆಣ್ಣು ದೇವಿಯ ದೇವಸ್ಥಾನಗಳೇ ಖದೀಮನ ಟಾರ್ಗೆಟ್. ಭಕ್ತನ ರೂಪದಲ್ಲಿ ಬಂದು ದೇವರ ತಾಳಿ ಕದ್ದು ಎಸ್ಕೇಪ್. ಆಹಾ, ಈ ಐನಾತಿಯ ಡ್ರಾಮಾನ ನೋಡಿ. ಅಬ್ಬಾ, ಏನ್ ಭಕ್ತಿ ಭಾವ! ದೇವರನ್ನೇ ನೋಡಿಕೊಂಡು ಹೇಗೆ ಭಕ್ತಿಯಿಂದ ಮೈಮರಿತಿದ್ದಾನೆ. ಈ ಖದೀಮನ ಹೆಸರು ಚಂದ್ರಶೇಖರ್ ಅಲಿಯಾಸ್ ಚಂದ್ರು ಅಂತ. ಬೈಯಪ್ಪನಹಳ್ಳಿ ನಿವಾಸಿ. ಈತನಿಗೆ ಹೆಣ್ಣು ದೇವತೆಗಳಂದ್ರೆ ಅಪಾರ ಭಕ್ತಿ ಭಾವ. ಅದರಲ್ಲೂ ಹೆಣ್ಣು ದೇವತೆ ಮೇಲೆ ಒಡವೆಗಳಿದೆ ಅಂದ್ರೆ ಮುಗ್ದೋಯ್ತು. ದೇಗುಲಗಳಿಗೆ ಹೋಗಿ ಭಕ್ತಿ ಭಾವದಿಂದ ಕೈ ಮುಗಿಯುತ್ತಿದ್ದ. ಇವನ ಭಕ್ತಿ ನೋಡ್ಬಿಟ್ರೆ ಕಲಿಯುಗದ ಭಕ್ತ ಕುಂಬಾರ ಅನ್ಕೋಬಿಡ್ಬೇಕು. ಅಂಗ್ ಡವ್ ಮಾಡ್ತಿರ್ತಾನಂತೆ. ಇಲ್ಲೂ ಕೂಡ ಭಕ್ತಿ ಭಾವದಿಂದ ದೇವಾಲಯದೊಳಗೆ ಎಂಟ್ರಿ ಕೊಟ್ಟವನು ಸೀದಾ ಗರ್ಭಗುಡಿಗೆ ಎಂಟ್ರಿ ಕೊಟ್ಟಿದ್ದಾನೆ. ಅಲ್ಲದೆ ವಿಗ್ರಹಕ್ಕೆ ಕೈ ಹಾಕಿ ಕ್ಷಣಾರ್ಧದಲ್ಲಿ ದೇವರ ಕೊರಳಲ್ಲಿದ್ದ ಚಿನ್ನದ ಸರವನ್ನೇ ಕದ್ದೊಯ್ದಿದ್ದಾನೆ. ಈ ಘಟನೆ ನಡೆದಿರುವುದು ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ. ಕಳ್ಳತನ, ದರೋಡೆ ಮಾಡಿ ಲೈಫ್ನಲ್ಲಿ ಬೇಗ ಸೆಟಲ್ ಆಗ್ಬಿಡ್ಬೇಕು ಅನ್ನೋ ಜನ ನಮ್ ಸುತ್ತಮುತ್ತ ನಮ್ಗೆ ತಿಳಿದಂಗೆ ಇರ್ತಾರೆ. ಆದ್ರೆ ಈ ಖತರ್ನಾಕ್ ಲೈಫಲ್ಲಿ ಏನ್ ದೊಡ್ಡ ಕುಳ ಆಗ್ಬೇಕು ಅಂತ ಕಳ್ಳತನ ಮಾಡಿಲ್ಲ. ಜಸ್ಟ್ ಕುಡಿಯೋದಕ್ಕೋಸ್ಕರ ಅಂತಾನೆ ಕಳ್ಳತನ ಮಾಡಿ ಈಗ ಪೊಲೀಸರ ಕೈಲಿ ತಗಲಾಕೊಂಡಿದ್ದಾನೆ. ಹೀಗೆ ಜುಲೈ 4ರಂದು ಮಾರತ್ಹಳ್ಳಿಯ ಚೌಡೇಶ್ವರಿ ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗಿ ಕೈ ಮುಗಿದು ನಮಸ್ಕಾರ ಮಾಡ್ತಾನೆ. ಅರ್ಚಕರು ಹೊರಗೆ ಹೋಗ್ತಿದ್ದಂತೆ ಸುತ್ತಮುತ್ತ ನೋಡಿ ವಿಗ್ರಹಕ್ಕೆ ಕೈ ಹಾಕಿ ಸರ ಕಿತ್ಕೊಂಡು ಸೀದಾ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಆರೋಪಿಯ ಕೃತ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದ್ದು, ಘಟನೆ ನಡೆದ 2 ಗಂಟೆಯಲ್ಲಿ ಆರೋಪಿಯನ್ನ ಬಂಧಿಸಿದ್ದಾರೆ. ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲೂ ಕಳ್ಳತನ ಮಾಡಿರೋದು ಬೆಳಕಿಗೆ ಬಂದಿದ್ದು ವಿಚಾರಣೆ ಮಾಡಲಾಗ್ತಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಗಂಗಾಧರ್ ಬಾಕಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಶಾಸಕ ಜಮೀರ್ ಅಹಮದ್ ಕೋಟೆಗೆ ಲಗ್ಗೆ ಇಟ್ಟಿದ್ದ ಎಸಿಬಿ ತನಿಖೆಯನ್ನ ಚುರುಕುಗೊಳಿಸಿದೆ. ಈ ಮಧ್ಯೆ ಎಸಿಬಿ ಅಧಿಕೃತ ಪ್ರಕಟಣೆ ಹೊರಡಿಸಿದ್ದು ಅಕ್ರಮ ಆಸ್ತಿ ಸಂಪಾದನೆಯ ರಿಪೋರ್ಟ್ನ ಮಾಹಿತಿ ಕೊಟ್ಟಿದೆ. ಹೀಗಿರುವಾಗ ಜಮೀರ್ 16 ವರ್ಷಗಳ ವ್ಯವಹಾರದ ಆದಾಯದ ಮೂಲಕ್ಕೆ ಕೈ ಹಾಕಿದೆ. ಹಾಗಿದ್ರೆ ಎಷ್ಟು ಅಕ್ರಮ ಆಸ್ತಿ ಪತ್ತೆಯಾಗಿದೆ? ಎಸಿಬಿ ಪ್ಲಾನ್ನ ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ. ಸಂಪಾದನೆಯ ಸಾವಿರಾರು ಪಟ್ಟು ಸಂಪತ್ತು. ಶಾಸಕ ಜಮೀರ್ ಆಸ್ತಿ ಲೆಕ್ಕ ಬಿಚ್ಚಿಟ್ಟ ಇಡಿ. ಅದು ಆಗಸ್ಟ್ 6, 2021. ಇಡಿ ಅಧಿಕಾರಿಗಳು ಜಮೀರ್ ಅಹಮದ್ಗೆ ಸೇರಿದ 4 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ರು. ಈ ವೇಳೆ ಆದಾಯಕ್ಕಿಂತ ಅಧಿಕ ಆಸ್ತಿ ಮಾಡಿರುವುದು ದಾಳಿ ವೇಳೆ ಪತ್ತೆಯಾಗಿದೆ. ಈ ಸಂಬಂಧ ಮೊನ್ನೆ ಎಸಿಬಿ ಕೂಡ ರೇಡ್ ಮಾಡಿ ಸಂಪತ್ತಿನ ಶೋಧ ನಡೆಸಿದ್ದು, ಅಕ್ರಮ ಆಸ್ತಿ ನೋಡಿ ಅಧಿಕಾರಿಗಳೇ ಕಂಗಾಲಾಗಿ ಹೋಗಿದ್ದಾರೆ. ಶಾಸಕ ಜಮೀರ್ರದ್ದು ಶೇಕಡ 2030ರಷ್ಟು ಅಕ್ರಮ ಆಸ್ತಿ. 16 ವರ್ಷಗಳ ಆದಾಯದ ಬಗ್ಗೆ ಎಸಿಬಿ ತಲಾಶ್.
ಕಳೆದ ವರ್ಷ ಜಮೀರ್ ಮನೆ ಮೇಲೆ ದಾಳಿ ಮಾಡಿದ್ದ ಇಡಿ ಅಧಿಕಾರಿಗಳು ಎಸಿಬಿಗೆ ರಿಪೋರ್ಟ್ ಕೊಟ್ಟು ತನಿಖೆ ನಡೆಸಲು ಸೂಚನೆ ಕೊಟ್ಟಿದ್ರಂತೆ. ಇಡಿ ರಿಪೋರ್ಟ್ ಪ್ರಕಾರ 87,44,05,057 ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿಪಾಸ್ತಿ ಪತ್ತೆಯಾಗಿದ್ದು ತನಿಖೆಗೆ ಸೂಚಿಸಿದ್ರ ಬಗ್ಗೆ ಎಸಿಬಿ ಪ್ರಕಟಣೆ ಹೊರಡಿಸಿದೆ. ಇನ್ನು ಇಡಿ ರೆಫರೆನ್ಸ್ನಲ್ಲಿ ಕೆಲವು ಬಹುಮುಖ್ಯ ಅಂಶಗಳನ್ನು ಉಲ್ಲೇಖ ಮಾಡಿದ್ದು 2005 ರಿಂದ 2021 ಅವರ ಆದಾಯ, ತೆರಿಗೆ, ಆದಾಯದ ಮೂಲಗಳ ತನಿಖೆ ನಡೆಸಲು ಇಡಿ ಸೂಚನೆ ಕೊಟ್ಟಿದೆ. ಇನ್ನು ಇಡಿ ಸೂಚನೆಯಂತೆ ಸುಮಾರು 16 ವರ್ಷಗಳ ಆದಾಯ ಹಾಗೂ ತೆರಿಗೆ ಪಾವತಿ ತನಿಖೆ ನಡೆಸಲು ಎಸಿಬಿ ಮುಂದಾಗಿದೆ. ಇಡಿ ರಿಪೋರ್ಟ್ ಇಟ್ಟುಕೊಂಡು ಎಸಿಬಿ ತನಿಖೆ ಆರಂಭಿಸಿದೆ. ಆದರೆ ಜಮೀರ್ ಮಾತ್ರ ಪ್ರತಿ ವರ್ಷ ತೆರಿಗೆ ಪಾವತಿ ಮಾಡಿದ್ದೇನೆ, ಎಲ್ಲಾ ದಾಖಲೆಗಳನ್ನು ಒದಗಿಸುತ್ತೇನೆ ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಇದೀಗ ಜಮೀರ್ ಅಹಮದ್ ಮನೆಯಲ್ಲಿ ವಶಕ್ಕೆ ಪಡೆದ ಕಡತಗಳು, ಆಸ್ತಿ ಪತ್ರಗಳು, ಆದಾಯ ವಿವರಗಳನ್ನು ಪರಿಶೀಲನೆ ನಡೆಸಿ ಮೌಲ್ಯಮಾಪನ ಮಾಡಲಾಗುತ್ತಿದೆ. ಜಮೀರ್ ಐಷಾರಾಮಿ ಮನೆ ಮೌಲ್ಯ ಲೆಕ್ಕವೇ ತಲೆನೋವು. ಪಿಡಬ್ಲ್ಯೂಡಿ ಇಲಾಖೆ ಮೊರೆ ಹೋದ ಎಸಿಬಿ ಅಧಿಕಾರಿಗಳು. ತನಿಖೆ ನಡೆಸ್ತಾ ಇರುವ ಎಸಿಬಿ ಅಧಿಕಾರಿಗಳಿಗೆ ಹೊಸ ತಲೆನೋವೊಂದು ಎದುರಾಗಿದೆ. ಸಂಪೂರ್ಣ ಅರೇಬಿಕ್ ಶೈಲಿಯಲ್ಲಿರೋ ಜಮೀರ್ ಐಷಾರಾಮಿ ಮನೆಯ ಮೌಲ್ಯಮಾಪನ ಮಾಡೋದೇ ದೊಡ್ಡ ತಲೆನೋವಾಗಿದೆ. ಮನೆಯಲ್ಲಿನ ವಸ್ತುಗಳು, ಕಟ್ಟಡ ನಿರ್ಮಾಣಕ್ಕೆ ಬಳಸಿದ ವಸ್ತುಗಳನ್ನು ತಾಳೆ ಮಾಡಲು ಕಷ್ಟವಾಗ್ತಿದೆ. ಇದಕ್ಕಾಗಿ ಎಸಿಬಿ ಅಧಿಕಾರಿಗಳು ಪಿಡಬ್ಲ್ಯೂಡಿ ಇಲಾಖೆಯ ಇಂಜಿನಿಯರ್ಗಳನ್ನು ಬಳಸಿಕೊಂಡು ಮನೆಯ ಸಂಪೂರ್ಣ ಮೌಲ್ಯಮಾಪನ ಮಾಡಿಸಲು ಮುಂದಾಗಿದ್ದಾರೆ. ಒಟ್ಟಾರೆ ನಾನು ಯಾವುದೇ ಅಕ್ರಮ ಆಸ್ತಿ ಸಂಪಾದಿಸಿಲ್ಲ, ನನ್ನ ಬಳಿ ಎಲ್ಲಾ ದಾಖಲೆಗಳಿವೆ ಅನ್ನುತ್ತಿದ್ದ ಜಮೀರ್ಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದು ತನಿಖೆಯಲ್ಲಿ ಮತ್ತೆ ಏನೆಲ್ಲ ಅಕ್ರಮಗಳು ಬಯಲಾಗತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ರಾಜ್ಯದ ತನಿಖಾ ಸಂಸ್ಥೆಗಳಿಗೆ ಹೈಕೋರ್ಟ್ ಚಳಿ ಬೀಳಿಸಿದೆ. ಎಸಿಬಿ ಹಾಗೂ ಸಿಐಡಿ ಮೇಲೆ ಕೋರ್ಟ್ ಫುಲ್ ಗರಂ ಆಗಿದ್ದು, ಜಡ್ಜ್ ಬೀಸಿದ ಏಟಿಗೆ ಅಧಿಕಾರಿಗಳು ಅಕ್ಷರಶಃ ಕಂಗಾಲಾಗಿ ಹೋಗಿದ್ರು. ಅಷ್ಟಕ್ಕೂ ಇವತ್ತು ಕೋರ್ಟ್ ಹಾಲ್ನಲ್ಲಿ ಏನೆಲ್ಲ ಆಯ್ತು ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಎಸಿಬಿ ಸಿಐಡಿಗೆ ಚಳಿ ಬೀಳಿಸಿದ ಹೈಕೋರ್ಟ್. ಅಧಿಕಾರಿಗಳ ವರ್ತನೆಗೆ ಕೋರ್ಟ್ ಕೆಂಡಾಮಂಡಲ. ಮೊನ್ನೆ ಹೈಕೋರ್ಟ್ ನ್ಯಾಯಮೂರ್ತಿ ಎಚ್ಪಿ ಸಂದೇಶ್ ಅವರು ಭ್ರಷ್ಟ ಅಧಿಕಾರಿಗಳಿಗೆ ಬೆವರಿಳಿಸಿದ್ರು. ಇದರ ಮುಂದುವರೆದ ಭಾಗವಾಗಿ ಇಂದು ಕೂಡ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಅಧಿಕಾರಿಗಳಿಗೆ ಛೀಮಾರಿ ಹಾಕಿದ್ದಾರೆ. ಹೌದು, ನ್ಯಾಯಾಂಗದ ಕಡಿವಾಣ ಇಲ್ಲದಿದ್ರೆ ಶಾಸಕಾಂಗ ಮತ್ತು ಆಡಳಿತಾಂಗ ಮೂರು ಬಿಟ್ಟ ಕುದುರೆಯಾಗುತ್ತೆ ಅನ್ನೋ ಒಂದು ಮಾತಿದೆ. ಈ ಮಾತಿಗೆ ಇಂದು ಹೈಕೋರ್ಟ್ನಲ್ಲಿ ನಡೆದ ಪ್ರಸಂಗ ಸೂಕ್ತ ಉದಾಹರಣೆಯಾಗುತ್ತೆ. ಕಾರಣ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳಾದ ಎಸಿಬಿ ಹಾಗೂ ಸಿಐಡಿಯ ವರ್ತನೆ ವಿರುದ್ಧ ಹೈಕೋರ್ಟ್ ಕೆಂಡಾಮಂಡಲವಾಗಿತ್ತು. ಎಸಿಬಿ ನಡೆಗೆ ಹೈಕೋರ್ಟ್ ಕೆಂಡಾಮಂಡಲ. ದಾಳಿ ಹಾಗೂ ಬಿ ರಿಪೋರ್ಟ್ ವಿಚಾರದಲ್ಲಿ ಛೀಮಾರಿ. ಎಸಿಬಿ ಅರ್ಜಿ ವಿಚಾರಣೆ ಕೈಗೊಂಡ ಹೈಕೋರ್ಟ್ ನ್ಯಾಯಮೂರ್ತಿ ಎಚ್ಪಿ ಸಂದೇಶ್ ಎಸಿಬಿ ಅಧಿಕಾರಿಗಳ ಕಾರ್ಯವೈಖರಿ ಮೇಲೆ ತೀವ್ರ ಅಸಮಾಧಾನಗೊಂಡಿದ್ರು. ಅಧಿಕಾರಿಗಳ ಕಾರ್ಯವೈಖರಿಯನ್ನ ಕಟುವಾಗಿ ಟೀಕಿಸಿದ್ರು. ಎಸಿಬಿಯಲ್ಲಿ ಏನ್ ಪ್ರಗತಿಯಾಗಿದೆ, ಏನ್ ರೇಡ್ ಮಾಡಿದ್ದೀರಿ, ಎಷ್ಟು ಬಿ ರಿಪೋರ್ಟ್ ಕೊಟ್ಟಿದ್ದೀರಾ, ಮಾಹಿತಿ ಕೊಡಿ. 891 ಕೇಸ್ ಮುಗಿದಿದ್ದು 28 ಎಕ್ಸಿಕ್ಯೂಟ್ ಆಗಿಲ್ಲ ಹಾಗೂ 99 ಬಿ ರಿಪೋರ್ಟ್ ಆಗಿದೆ. ಸಹಿ ಮಾಡದೆ ವರದಿ ಕೊಟ್ಟಿದ್ದೀರಿ, ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ನಾನು ಪದೇ ಪದೇ ಎಸಿಬಿಗೆ ಕೇಳಬೇಕಾ? ನನಗೆ ಎಲ್ಲ ಗೊತ್ತಿದೆ. ನೀವು ಆಟ ಆಡ್ತಾ ಇದ್ದೀರಾ. ಈ ವರದಿಗೆ ಬೆಲೆ ಇದೆಯಾ? ಸಹಿ ಮಾಡದೆ ಹೋದ್ರೆ ಯಾರು ಕೊಟ್ರು ಅನ್ಬೇಕು. 2022ರ ಬಿ ರಿಪೋರ್ಟ್ನ ಮಾಹಿತಿ ಕೊಡ್ತಾ ಇಲ್ವಲ್ಲ. ರೇಡ್ ಮಾಡಿದ್ದೀರಿ, ಏನಾದ್ರೂ ಸಿಕ್ತಾ? ಒಳ್ಳೆಯ ಅಧಿಕಾರಿ ಇದ್ರ? ಏನು ಡಿಸಿ ಮಂಜುನಾಥ್ ವಿಚಾರದಲ್ಲೂ ಎಸಿಬಿಗೆ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡ್ರು. ಡಿಸಿ ಖಾಸಗಿ ವ್ಯಕ್ತಿಯನ್ನ ಬಿಟ್ಕೊಂಡಿದ್ದಾರೆ. ಪರ್ಸನಲ್ ಅಸಿಸ್ಟೆಂಟ್ ಮೂಲಕ ಡೀಲ್ ಮಾಡಿದ್ದಾರೆ. ಸಾಕ್ಷ್ಯ ಸಿಕ್ಕಿದ ಬಳಿಕ ಅರೆಸ್ಟ್ ಮಾಡಬೇಕು ಅಲ್ವಾ? ನಾವು ಹೇಳಿದ ಮೇಲೆ ಅರೆಸ್ಟ್ ಮಾಡಿದ್ದೀರಲ್ಲ, ನಾವು ಹೇಳುವ ತನಕ ಏನ್ ಮಾಡ್ತಾ ಇದ್ದೀರಿ? ನಾವು ಹೇಳ್ಬೇಕಲ್ವಾ ನಿಮಗೆ? ಸರಿಯಾಗಿ ಕೆಲಸ ಮಾಡಿ. ನಿಮ್ಮ ಡಿಸಿ ಆ ವ್ಯಕ್ತಿ ನೇಮಕದ ಬಗ್ಗೆ ಆದೇಶದ ಪ್ರತಿಯಲ್ಲಿದೆ. ಪಿಎಸ್ಐ ಹಗರಣದ ಬಗ್ಗೆ ಹೈಕೋರ್ಟ್ಗೆ ಸಿಐಡಿ ತನಿಖಾ ವರದಿ. 32 ಪ್ರಶ್ನೆ ಪತ್ರಿಕೆ ಟ್ಯಾಂಪರ್ ಬಗ್ಗೆ ರಿಪೋರ್ಟ್. ಇನ್ನು ಸಿಐಡಿ ಡಿಜಿ ಸಂಧು ಇಂದು ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆ ಮಾಡಿದ್ರು. ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ವರದಿ ಸಲ್ಲಿಕೆ ಮಾಡಿದ ಸಿಐಡಿ ಡಿಜಿ ತನಿಖೆ ಪ್ರಗತಿಯಲ್ಲಿದೆ ಅಂದ್ರು.
50,000 ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಇದರಿಂದ ಸಂತ್ರಸ್ತರಾಗಿದ್ದಾರೆ. ಇದರಿಂದಾಗಿ ನ್ಯಾಯಾಲಯ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದೆ. ಜುಲೈ 14 ಗುರುವಾರಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದ್ದು, ಅಷ್ಟರ ಒಳಗೆ ಎಲ್ಲ OMR ಶೀಟ್ ಕಾಪಿ ಮಾಡಿ ನ್ಯಾಯಾಲಯಕ್ಕೆ ನೀಡಬೇಕು ಹಾಗೂ ಯಾವ ರೀತಿ ಕೃತ್ಯ ಎಸಗಿದ್ರು ಎನ್ನುವ ಮಾಹಿತಿ ನೀಡಬೇಕು. ಹೈಕೋರ್ಟ್ ಸಿಐಡಿಗೆ ಸೂಚನೆ ನೀಡಿತು. ಒಟ್ನಲ್ಲಿ ಇವತ್ತು ಹೈಕೋರ್ಟ್ ಎಸಿಬಿ ಹಾಗೂ ಸಿಐಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ತು. ಇನ್ನು ಎಸಿಬಿ ಎಡಿಜಿಪಿ ಕಾರ್ಯವೈಖರಿ ವಿರುದ್ಧವೂ ಗರಂ ಆಗಿದ್ದು, ಸಾರ್ವಜನಿಕ ಹಿತಾಸಕ್ತಿಗೆ ಕೆಲಸ ಮಾಡ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತ ಮಾಡಿತು. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಭ್ರಷ್ಟ ಬಿಬಿಎಂಪಿ ಅಧಿಕಾರಿಗಳಿಗೆ ಎಸಿಬಿ ಅಧಿಕಾರಿಗಳು ಮತ್ತೆ ಬಿಸಿ ಮುಟ್ಟಿಸಿದ್ದಾರೆ. ಡಿಸಿ ಮಂಜುನಾಥ್ ಬಂಧನದ ಬಳಿಕ ಬಿಬಿಎಂಪಿಯ ಬಿಎಂಟಿಎಫ್ ಅಧಿಕಾರಿ ಮೇಲೆ ಎಸಿಬಿ ದಾಳಿ ನಡೆಸಿದೆ. 3 ಲಕ್ಷ ರೂಪಾಯಿ ಲಂಚ ಪಡೆಯುವ ವೇಳೆ ಬಿಎಂಟಿಎಫ್ ಸಬ್ ಇನ್ಸ್ಪೆಕ್ಟರ್ ಬೇಬಿ ಓಲೇಕರ್ ಬಿಎಂಟಿಎಫ್ ಠಾಣಾ ಸಿಬ್ಬಂದಿ ಶ್ರೀನಿವಾಸರನ್ನ ಬಂಧಿಸಿದ್ದಾರೆ. 2019ನೇ ಸಾಲಿನಲ್ಲಿ ದಾಖಲಾಗಿದ್ದ ಪ್ರಕರಣ ಕ್ಲೋಸ್ ಮಾಡಿಸುವ ಸಲುವಾಗಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರಂತೆ ಬೇಬಿ ಓಲೇಕರ್. ಅಲ್ಲದೆ ಠಾಣಾ ಸಿಬ್ಬಂದಿ ಶ್ರೀನಿವಾಸ್ ಮೂಲಕ ಹಣ ಪಡೆಯುವಾಗ ದಾಳಿ ಮಾಡಿ ಎಸಿಬಿ ಅಧಿಕಾರಿಗಳು ಇಬ್ಬರನ್ನು ಬಂಧಿಸಿದ್ದಾರೆ. ಇನ್ನು ರಸ್ತೆ ನಿರ್ಮಾಣದ ವಿಚಾರವಾಗಿ ಈ ಹಿಂದೆ ಮಾಜಿ ಕಾರ್ಪೊರೇಟರ್ ಲಕ್ಷ್ಮೀನಾರಾಯಣ್ ವಿರುದ್ಧ ದೂರು ದಾಖಲಾಗಿತ್ತಂತೆ. ಅಲ್ಲದೆ ಕೇಸ್ ಕ್ಲೋಸ್ ಆಗಿದ್ರು ಮತ್ತೆ ಕೇಸ್ ಮುಕ್ತಾಯ ಮಾಡುವುದಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.